ರಾಗಿ ಮುದ್ದೆ ತಿನ್ನುವಂತಹ ಸ್ಪರ್ಧೆಯನ್ನ ನೋಡಿದ್ದೀವಿ. ಹಾಗೆಯೇ ಇಡ್ಲಿ ತಿನ್ನೋ ಸ್ಪರ್ಧೆನೂ ನೋಡಿದ್ದೀವಿ. ಆದ್ರೆ ಮಾವಿನ ಹಣ್ಣು ತಿನ್ನೋ ಸ್ಪರ್ಧೆ ನೋಡಿದ್ದೀರಾ? ಈ ಸ್ಟೋರಿ ನೋಡಿ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ದಯಾನಂದ ಎಂಬ ಪ್ರಗತಿಪರ ರೈತ 25ಕ್ಕೂ ಹೆಚ್ಚು ತಳಿಯ ಮಾವಿನ ಹಣ್ಣು ಬೆಳೆದಿದ್ದಾರೆ. ಬಾದಾಮಿ, ರಸಪುರಿ, ತೋತಾಪುರಿ ಹೀಗೆ ಬೆರಳೆಣಿಕೆಯಷ್ಟು ತಳಿಯ ಮಾವಿನ ಹಣ್ಣು ಮಾತ್ರ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು. ಆದ್ರೆ ಮಾವಿನ ಹಣ್ಣುಗಳಲ್ಲಿ ಮಲ್ಲಿಕಾ ದಶೇರಿ, ಮದನಪಲ್ಲಿ, ರಸಾಲು, ಕಾಲಪ್ಪಾಡಿ ಹೀಗೆ 10 ತಳಿಗಳಿದ್ದು ಈ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಬೇಕು, ಅವುಗಳ ರುಚಿ ತೋರಿಸಬೇಕು ಎಂದು ದಯಾನಂದ ಅವರು ತಮ್ಮ ಮಾವಿನ ತೋಟದಲ್ಲಿ ವಿದ್ಯಾರ್ಥಿಗಳಿಗಾಗಿಯೇ ಮಾವು ಮೇಳ ಆಯೋಜಿಸಿದ್ರು. ನೈಸರ್ಗಿಕವಾಗಿ ಎಲ್ಲ ಹಣ್ಣುಗಳನ್ನ ನಾವೇ ಇಲ್ಲಿ ಬೆಳೆದು ಅದರಲ್ಲೂ ವಿಶೇಷವಾಗಿ 25 ಬಗೆಯ ಮಾವಿನ ಹಣ್ಣುಗಳನ್ನು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಈ ಹಣ್ಣುಗಳನ್ನು ತಿನ್ನಿಸಿ ಅವರಿಗೆ ಪ್ರತಿದಿನದ ಅವರ ಊಟದಲ್ಲಿ ಈ ಹಣ್ಣುಗಳನ್ನ ಮತ್ತು ತರಕಾರಿ ಸೊಪ್ಪುಗಳನ್ನ ತಿನ್ನಬೇಕು ಅನ್ನೋ ಒಂದು ಅರಿವು ಮೂಡಿಸುವ ಒಂದು ಕಾರ್ಯಕ್ರಮನ ಮಾಡಿದ್ದೀವಿ. ಹನೂರು ತಾಲೂಕಿನ ಚಿಂಚಳ್ಳಿ ಹಾಗೂ ಮಣಗಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಹಾಗೂ ಪ್ರೌಢಶಾಲೆಗಳ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮಾವಿನ ಹಣ್ಣು ತಿನ್ನುವ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ತಮಗಿಷ್ಟ ಬಂದಷ್ಟು ಮಾವಿನ ಹಣ್ಣುಗಳನ್ನ ತಿಂದು ಎಂಜಾಯ್ ಮಾಡಿದ್ರು. ಮಾವಿನ ತಳಿಗಳ ಬಗ್ಗೆ ಅರಿವು ಜೊತೆಗೆ ಹಣ್ಣು ತರಕಾರಿಗಳು ಆರೋಗ್ಯಕ್ಕೆ ಎಷ್ಟು ಮುಖ್ಯ ಎಂಬುದರ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಸ್ಪರ್ಧೆಯಲ್ಲಿ ಚಿಂಚಳ್ಳಿ ಶಾಲೆಯ ಚಂದನ್ ಬರೋಬ್ಬರಿ 9 ಮಾವಿನ ಹಣ್ಣು ತಿಂದು ಪ್ರಥಮ ಸ್ಥಾನ ಗಳಿಸಿದ್ರೆ, ಮಣಗಳ್ಳಿ ಪ್ರೌಢಶಾಲೆಯ ನಿಶಾಂತ್ 8 ಹಣ್ಣು ತಿಂದು ದ್ವಿತೀಯ ಬಹುಮಾನ ಗಳಿಸಿದ್ರು. ಈ ಥರ ಮಾವಿನ ಹಣ್ಣು ನಾವು ತಿಂದಿಲ್ಲ, ನಮ್ಮೂರಲ್ಲೂ ಇಲ್ಲ, ನಾವು ತಿಂದೂ ಇಲ್ಲ. ನಾವು ತಿಂದಿರೋದು ಇದೇ ಫಸ್ಟು. ಚೆನ್ನಾಗಿದ್ದಾವೆ. ನಮ್ಮ ಇಲ್ಲಿ ಸರು 25 ವೆರೈಟಿ ಬೆಳೆದಿದ್ದಾರೆ. ತಳಿ 25 ತಳಿ ಚೆನ್ನಾಗಿದ್ದು. ನಾನು ಒಂದು 3-4 ತಳಿ ತಿಂದು ಚೆನ್ನಾಗಿತ್ತು. ಸ್ವೀಟಾಗ ಎಲ್ಲ ಚೆನ್ನಾಗಿದ್ದಾವೆ ಸರ್. ಎಷ್ಟು ಹಣ್ಣು ತಿಂದೆ? ನಾನು ಒಂದು 9 ತಿಂದಿ ಸರ್. ಖುಷಿ ಆಯ್ತಾ? ಹಾಂ ಸರ್, ಎಂಜಾಯ್ ಸರ್. ಹೇಳಿ ಕೇಳಿ ಈಗ ಮಾವಿನ ಸೀಸನ್. ನೈಸರ್ಗಿಕವಾಗಿ ಸಿಗುವ ಹಣ್ಣುಗಳನ್ನ ತಿನ್ನೋ ಮೂಲಕ ಸ್ಪರ್ಧಾತ್ಮಕ ಮನೋಭಾವ ಮೂಡಿಸುವ ಈ ಸ್ಪರ್ಧೆ ಮನೋರಂಜನಾತ್ಮಕವಾಗಿತ್ತು. SM ನಂದೀಶ್, ನ್ಯೂಸ್ 18 ಚಾಮರಾಜನಗರ.